ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಫ್ರೀಡಮ್ ಪಾರ್ಕಲ್ಲಿ ಮಲೆನಾಡು ಉತ್ಸವನೇ ನಡೀತಾ ಇದೆ. ಸೊ ಹಾಗಾಗಿ ನಾವು ಕೂಡ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಅಷ್ಟೇ ಅಲ್ಲ, ಒಳಗಡೆ ಚಾಕ್ಲೇಟ್ ಫಾಲ್ಸ್ ಕೂಡ ಇದೆಯಂತೆ. ಸೊ ಹಾಗಾಗಿ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಆಗ್ತಿದೆ. ಮಕ್ಕಳಿಗಂತೂ ಮಾಡಿಸ್ದಂಗಿದೆ ಅಂತೆ. ಹೇಗಿದೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗಂತೂ ಇದ್ದೇ ಇದೆ. ಮೇಳ ಅಂದರೆ ಹುಡುಗಿರಿಗೆಲ್ಲ ಖುಷಿ ಆಗ್ತಾನೆ ಇರಬೇಕಲ್ವಾ. ಬಳೆ, ಓಲೆ, ನೆಕ್ಲೆಸ್ ಎಲ್ಲ ಸಿಗುತ್ತೆ, ಬ್ಯಾಗ್, ಬಟ್ಟೆ ಎಲ್ಲ ಕೂಡ ಸಿಗುತ್ತೆ. ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನನ್ನ ಜೊತೆ ನಿಮಗೂ ಕ್ಯೂರಿಯಾಸಿಟಿ ಆಗ್ತಿದೆ ಅಂತ ನನಗೆ ಗೊತ್ತು. ಸೊ ಈಗ ತಡ ಮಾಡೋದು ಬೇಡ, ಬೇಗ ಹೋಗೋಣ ಬನ್ನಿ. ಫ್ರೀಡಮ್ ಪಾರ್ಕ್ ನಮ್ಮ ಮನೆಯಿಂದ ವಾಕೇಬಲ್ ಇದೆ. ಆ್ಯಕ್ಚುಲಿ ಬ್ಯಾಕ್ ಗೇಟಿಂದ ಬರ್ತಾ ಇದ್ದೀವಿ ನಾವು. ನಮ್ಮ ಮನೆಯಿಂದ ಬ್ಯಾಕ್ ಗೇಟ್ ತುಂಬಾ ಹತ್ರ ಇದೆ. ಸೊ ಹಾಗಾಗಿ ನಾವು ಬ್ಯಾಕ್ ಗೇಟಿಂದ ಬರ್ತಾ ಇದ್ದೀವಿ. ಚಾಕ್ಲೇಟ್ ಫಾಲ್ಸ್ ಹಾಕಿದ್ದಾರೆ, ಸೊ ನೋಡೋಣ ಅಂತ ಬಂದಿದ್ದೀವಿ. ಜಾಯಿಂಟ್ ವೀಲ್ನ ತಿರ್ಗೋದು ನೋಡೋದಕ್ಕೇ ತುಂಬ ಖುಷಿ ಆಗ್ತಾ ಇತ್ತು. ಎಂಟ್ರೆನ್ಸ್ ಕೂಡ ಎಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಎಂಟ್ರಿ ಟಿಕೆಟ್ ಇಲ್ಲಿ 1 ಪರ್ಸನ್ಗೆ 100 ರೂಪೀಸ್ ತೊಗೊಳ್ತಿದ್ದಾರೆ. ಬೆಳಗಾವಿ ಉತ್ಸವ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ. ರೆಡಿಯಾಗಿ ಬಂದಮೇಲೆ ಫೋಟೋಸ್ ತೊಗೊಳ್ಳಿಲ್ಲ ಅಂದರೆ ನಮ್ಮ ಹೆಣ್ಣು ಕುಲಕ್ಕೇ ಅವಮಾನ. ತುಂಬ ಜನ ಕೂಡ ಇರಲಿಲ್ಲ, ಆರಾಮಾಗಿ ಫೋಟೋಸ್ ತೊಗೊಂಡ್ವಿ. ಒಳಗಡೆ ಅಂತೂ ತುಂಬಾ ಕಲರ್ಫುಲ್ ಆಗಿತ್ತು. ಒಂದು ಥೀಮ್ ಇಟ್ಕೊಂಡು ಮಾಡಿದ್ದಾರೆ, ಸ್ನೋ ಥೀಮ್. ಒಳಗಡೆ ಬಂದಮೇಲೆ ಅನಿಸ್ತು ನಿಜವಾಗ್ಲೂ 100 ರೂಪೀಸ್ ವರ್ತ್ ಅಂತ. ಬರೀ ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರ ಕಣ್ಣು ಕೂಡ ತಂಪಾಗುತ್ತೆ, ಅಷ್ಟು ಬ್ಯೂಟಿಫುಲ್ಲಾಗಿ ಇದನ್ನು ತಯಾರು ಮಾಡಿದರು. ಈಗಂತೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಅಜ್ಜಿ ತಾತನ ಮನೆಗೆ ಅಂತ ಬಂದಿರ್ತಾರೆ. ಸೊ ಅಜ್ಜಿ ತಾತಂದರೆ ಬೇಗ ನಿಮ್ಮ ಮೊಮ್ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ. ನೀವು ಕೂಡ ಎಂಜಾಯ್ ಮಾಡಿ, ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ. ಚಾಕ್ಲೇಟ್ ಫಾಲ್ಸ್ ಇಲ್ಲಿ ಬಂದಿರೋ ಮಕ್ಕಳೆಲ್ಲ ಈ ಚಾಕ್ಲೇಟ್ ಫಾಲ್ಸ್ನ ನೋಡಿಬಿಟ್ಟು ಚಾಕ್ಲೇಟ್ ತಿನ್ಬೋದಾ ಅಂತ ಕೇಳ್ತಾ ಇದ್ರು. ವಿಂಟರ್ ಸ್ನೋ ಥೀಮ್ ಇರೋದ್ರಿಂದ ಇಲ್ಲಿ ಪೋಲಾರ್ ಬೇರ್, ಸೀಲ್ ಪ್ರಾಣಿಗಳು ಎಲ್ಲ ಇತ್ತು. ಸ್ನೋ ಮ್ಯಾನ್ ಮಾತ್ರ ಕಾಣಿಸ್ತಾ ಇರಲಿಲ್ಲ ನನಗೆ. ಈ ಉತ್ಸವ ಇನ್ನೂ 1.5 ತಿಂಗಳಿರುತ್ತೆ ಅಂತ ಅಲ್ಲಿರೋ ವಾಚ್ಮ್ಯಾನ್ ಹೇಳ್ತಾ ಇದ್ರು. ನಿಮಗೆ ಯಾವಾಗ ಬೇಕಾದರೂ ಬಂದು ಇಲ್ಲಿ ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಪೋಲಾರ್ ಬೇರ್ ಇಟ್ಟಿದ್ದಾರೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂತ. ಅರೆ ಸ್ನೋ ಮ್ಯಾನ್ ಇಲ್ಲೇ ಇಟ್ಟಿದ್ದಾರೆ. ನಾನು ಅವಾಗಿಂದ ಹುಡುಕ್ತಾ ಇದ್ದೆ. ವಿಂಟರ್ ಥೀಮ್ ಅಂದಮೇಲೆ ಸ್ನೋ ಮ್ಯಾನ್ ಇಲ್ಲ ಅಂದರೆ ಹೇಗಲ್ವಾ. ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲದನ್ನು ಕವರ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ಈ ವಿಡಿಯೋನ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ, ಅವರು ಕೂಡ ಖುಷಿ ಪಡ್ತಾರೆ. ತುಂಬಾ ಚೆನ್ನಾಗಿದೆ. ನಿಮ್ಮನೇಲಿ ಏನಾದರೂ ಮಕ್ಕಳಿದ್ರೆ ದಯವಿಟ್ಟು ಕರ್ಕೊಂಡ್ಬನ್ನಿ, ಅವ್ರಿಗೂ ಇಷ್ಟ ಆಗುತ್ತೆ. ತುಂಬ ಕಲರ್ಫುಲ್ ಆಗಿದೆ ಪ್ಲೇಸ್. ಆ್ಯಂಡ್ ಒಂದು ಥೀಮ್ನ ಇಟ್ಕೊಂಡು ಮಾಡಿದ್ದಾರೆ. ಇಲ್ಲಿ ನೋಡಿ, ಎಕ್ಸಿಟಲ್ಲಿ ಇನ್ನೊಂದು ಚಾಕ್ಲೇಟ್ ಫಾಲ್ಸ್ನ ಹಾಕಿದ್ದಾರೆ. ಚಾಕ್ಲೇಟ್ ಫಾಲ್ಸಿನ ಸೌಂಡು ರಿಯಲ್ ಫಾಲ್ಸ್ ಥರ ಕೇಳಿಸ್ತಿತ್ತು. ಒಳಗಡೆ ಚಾಕ್ಲೇಟ್ ಫಾಲ್ಸ್ ಹಾಕಿದ್ದಾರೆ ಅಂದಮೇಲೆ ಹೊರಗಡೆ ಚಾಕ್ಲೇಟ್ ಸಿಗಲ್ವಾ, ಅಲ್ಲೂ ಕೂಡ ಚಾಕ್ಲೇಟ್ ಫೌಂಟೈನ್ ಇಟ್ಟು ಚಾಕ್ಲೇಟ್ ಬ್ರೌನಿ ಕೂಡ ಮಾಡ್ತಾಯಿದ್ರು. ಇಲ್ಲಿ ರಜಾಯ್ ಮತ್ತು ಬೆಡ್ಶೀಟ್ಗಳು, ಹಾಗೆ ಬ್ಯಾಗ್ಗಳು, ಹಾಗೆ ಸೀರೆಗಳು, ಕಾಟನ್ ಸ್ಯಾರಿಗಳೆಲ್ಲ ಇಟ್ಟಿದ್ರು. ನಾವಿಲ್ಲಿ ಇಯರಿಂಗ್ ಮತ್ತು ಕ್ಲಿಪ್ಸ್ ಏನಾದರೂ ತೊಗೊಳ್ಳೋಣ ಅಂತ ಈ ಶಾಪಿಗೆ ಬಂದ್ವಿ. ಇಲ್ಲಿ ಸ್ಟಿಕ್ಕರ್ಸ್ನ ಮಾತ್ರ ವೆರೈಟಿಯಲ್ಲಿ ಗೋಡೆಗಳಿಗೆ ಅಂಟಿಸಿಟ್ಟಿದ್ರು. ಇಯರಿಂಗ್ಸ್ ನೋಡಿ ಎಷ್ಟು ವೆರೈಟಿ ಆಗಿತ್ತು. ಆಮೇಲೆ ಸರಗಳು, ನೆಕ್ಲೆಸ್, ಹಾಗೆ ಬಳೆಗಳಂತೂ ತುಂಬಾ ವೆರೈಟಿ ಆಗಿತ್ತು.
ಈ ಥರ ಮೇಳಗಳು ಬಂದಾಗ ಮಕ್ಕಳು ಆಟ ಸಾಮಾನು ತೊಗೊಳ್ದೆ ವಾಪಸ್ ಬರ್ತಾರೆ. ಅದಕ್ಕೆ ಅಂತಲೇ ಇಷ್ಟು ದೊಡ್ಡ ಅಂಗಡಿ ಆಟ ಸಾಮಾನುಗಳಿಗೆ ಅಂತಲೇ ಇಟ್ಟಿದ್ರು. ಅದ್ರ ಜೊತೆಗೆ ಈ ಸಾಂಗ್ ಕೂಡ ಪ್ಲೇ ಮಾಡಿದರು. ಬ್ಯಾಕ್ಗ್ರೌಂಡ್ ಸಾಂಗ್ ಕೇಳಿಸ್ತಿರ್ಬೇಕಲ್ಲ. ಬಂತು ನೋಡಿ ನಮ್ಮ ಫೇವ್ರೆಟ್ ಸೆಕ್ಷನ್, ಪ್ಲಾಜಾಗಳು, ಸ್ಕರ್ಟ್, ಪ್ಲಾಜಾಸ್ ಹಾಗೆ ಟಾಪ್ಸ್ ಕೂಡ ಇಲ್ಲಿ ಸಿಗ್ತಿದೆ. ಈ ಕಡೆ ನೋಡಿದರೆ ಕಾಂಡಿಮೆಂಟ್ಸ್ ಶಾಪ್ ಇತ್ತು. ನಾವು ಯಾವಾಗಲೂ ಫ್ರೀಡಮ್ ಪಾರ್ಕಿಗೆ ಬಂದಾಗಲೂ ಈ ಮೇಳ ಹಾಕಿದಾಗ ಅಲ್ವಾ ತೊಗೊಂಡು ಹೋಗ್ತಿದ್ವಿ. ಈ ಬಾರಿ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ನೋಡಿ ಬ್ಯಾಗ್ಸ್ ಮತ್ತು ಜುವೆಲ್ರೀಸ್. ನಮ್ಮ ಹುಡುಗಿರಿಗೆ ಏನೇ ಅಂದ್ರೂ ಇಯರಿಂಗ್ಸ್ ಮೇಲೆ ಮತ್ತೆ ಆ ಇಯರಿಂಗ್ ಶಾಪ್ಗೆ ಬಂದ್ವಿ, ಯಾಕಂದರೆ ಮತ್ತೆ ಪರ್ಚೇಸ್ ಮಾಡಬೇಕಂತ. ಇಲ್ಲಿಗೆ ಶಾಪಿಂಗ್ ಸೆಕ್ಷನ್ ಕ್ಲೋಸ್ ಆಯಿತು. ಮತ್ತು ಈಗ ಫುಡ್ಗೆ ಬಂತು ನೋಡಿ. ಗೋಬಿ, ಪಾನಿಪೂರಿ ಹಾಗೆ ಪಾಪ್ಕಾರ್ನ್ ಎಲ್ಲ ಸಿಗ್ತಾಯಿತ್ತು. ಇಲ್ಲಿ ಗೇಮ್ಸ್ ಎಲ್ಲ ಇತ್ತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇಲ್ಲಿ ನೋಡಿ ಬ್ರೇಕ್ ಡ್ಯಾನ್ಸ್ ಕೂಡ ಆಡ್ತಾ ಇದ್ದಾರೆ. ಮನೇಲೇ ಇದ್ದರೆ ಮಕ್ಕಳು ಮೊಬೈಲ್, ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಅಂತ ಅದರಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತಾರೆ. ಅದ್ರ ಬದಲು ಸ್ವಲ್ಪ ಆಚೆ ಕರ್ಕೊಂಬನ್ನಿ. ಫ್ರೀಡಮ್ ಪಾರ್ಕಲ್ಲಿ ಒಳ್ಳೊಳ್ಳೆ ಗೇಮ್ಸ್ ಇರುತ್ತೆ, ಆಟ ಆಡ್ಬೋದು. ಹಾಗೆ ಅವ್ರಿಗೆ ಇಲ್ಲೂ ಕೂಡ ಹೊಸ ಫ್ರೆಂಡ್ಸ್ ಕೂಡ ಸಿಗ್ಬೋದು. ಸಮ್ಮರಲ್ಲಿ ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಅದಷ್ಟೇ ಅಲ್ಲ, ಮಕ್ಕಳಿಗೆ ವಾಟರ್ ಗೇಮ್ಸ್ ಕೂಡ ಇದೆ. ಮಕ್ಕಳೆಲ್ಲ ತುಂಬ ಖುಷಿಯಿಂದ ಆಟ ಆಡ್ತಾ ಇದ್ರು. ಇಲ್ಲೊಂದು ಸ್ಕೇರಿ ಹೌಸ್ ಕೂಡ ಇದೆ. ತುಂಬ ಲೇಟ್ ಆಗಿದ್ದರಿಂದ ಸ್ಕೇರಿ ಹೌಸ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ನಾವು ಮನೆಗೆ ಹೋಗಬೇಕಿತ್ತು. ಹಾಗಾಗಿ ನೀವು ಯಾರಾದರೂ ಹೋದರೆ ಅಲ್ಲಿಗೆ ಹೋಗೋದನ್ನು ಮರಿಬೇಡಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದೆ ಇರ್ತೀನಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.